ಎಷ್ಟು ಸರ್ತಿ ಸೋಮನಾಥವು ಬಿತ್ತೋ ಅಷ್ಟು ಸರ್ತಿ ಮತ್ತೆ ಸೋಮನಾಥವನ್ನು ಎತ್ತಿ ನಿಲ್ಲಿಸುವ ಕೆಲಸ ಆಯಿತು. ದೇವಸ್ಥಾನಕ್ಕೆ ಹೋಗಿ ಫೋಟೋ ಹೊಡೆಯೋಂಗಿಲ್ಲ, ಕ್ಯಾಮ್ರಾ ಇಡಬೇಕು, ಹಂಗೆ ಹೋಗ್ಬೇಕು, ಹಿಂಗೆ ಹೋಗಿ ನಮ್ದ್ರಿ ನಮ್ಮ ಕಂಡಿದ್ದು. ಇದನ್ನ ಎದುರಿಸುವಂತ ಯಾವ ಗಂಡು ಮಗ ಇದ್ದ ರಾಜಕಾರಣಿ ಒಂದು ದೇಶದಲ್ಲಿ ಭಾರತೀಯತೆಯನ್ನು ಪ್ರತಿನಿಧಿಸೋರು ಆಡಳಿತ ಮಾಡ್ತಾ ಇದ್ರೆ ಅವರಿಗೆ ನನ್ನ ಸವಾಲು ಏನು ಅಂದ್ರೆ ಪೂರ್ತಿ ಒಂದೇ ಮಾತನ್ನು ಮಾಡಿಸಿ. ರಘುಪತಿ ರಾಘವ ರಾಜಾರಾಮ್, ಪತೀತ ಪಾವನ ಸೀತಾರಾಮ್ ಭಜನೆಯನ್ನು ನಾಶ ಮಾಡಿದ್ರು. ನಮ್ಮ ದೇಶದ ಹಾಡುಗಳನ್ನ ಭಜನೆಗಳನ್ನ ತಿರುಚಲಾಯಿತು. ನಮ್ಮ ಒಂದೊಂದು ಊರಿನಲ್ಲಿ ಮುಳುಗಿ ಹೋಗಿರುವ, ನಶಿಸಿ ಹೋಗಿರುವ ಹಿಂದೂ ಆಚರಣೆಗಳನ್ನ ವಾಪಸ್ ಎತ್ತಿ ನಿಲ್ಲಿಸೋದಿದೆ ಅಲ್ಲ, ಅದು ವಿವೇಕಾನಂದರ ವಿಚಾರದ ಅನುಷ್ಠಾನ. ಹಿಂದೂ ನೇಷನ್ ಅಂದ್ರೆ ಭಾರತದಲ್ಲಿ ಯಾವತ್ತಿನ ತನಕ ಹಿಂದೂಗಳು ಬಹುಸಂಖ್ಯಾತರಾಗಿರ್ತಾರೋ ಅಲ್ಲಿ ತನಕವೇ ಭಾರತದಲ್ಲಿ ಇಲ್ಲಿಯ ಸಂಗೀತ, ಚಿತ್ರಕಲೆ, ದೇವಸ್ಥಾನ, ಮತ್ತೊಂದು ಅಥವಾ ಸೋಷಿಯಲ್ ಲೈಫ್, ಸಾಮಾಜಿಕ ಜೀವನ ಉಳಿಯುತ್ತೆ. ಇದು ವಿವೇಕಾನಂದರಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಯಾವುದನ್ನ ಅವರು ಹಿಂದೂ ನೇಷನ್ ಅಂತ ಕರೀತಾ ಇದ್ದಾರೆ, ಯಾವುದನ್ನ ಅವ್ರು ಕರೀತಿದ್ದಾರೆ ಅಂದ್ರೆ ಪ್ರತಿಯೊಂದು ದೇಶಕ್ಕೆ ಅದರದ್ದೇ ಆಗಿರೋ ಒಂದು ಮೂಲಭೂತ ಸ್ವಭಾವ ಇರುತ್ತೆ, ಮೂಲಭೂತ ಗುಣಧರ್ಮ ಇರುತ್ತೆ. ಅದನ್ನು ಅವ್ರು ಗುರುತಿಸ್ತಾರೆ. ಈಗ ಫ್ರೆಂಚ್ ಜನಗಳಿಗೆ ವಿವೇಕಾನಂದರು ಮಾತಲ್ಲಿ ಹೇಳಿದ್ದಾರೆ, ಫ್ರೆಂಚ್ ಜನಗಳಿಗೆ ಯಾವಾಗಲೂ ಕೂಡ ನೀವು ಅವ್ರ ಮೇಲೆ ಟ್ಯಾಕ್ಸ್ ಹಾಕಿ, ಅವರ ಚಿತ್ರಕಲೆ ಕಿತ್ಕೊಳ್ಳಿ, ಅವರ ಇವತ್ತಿನ ಭಾಷೆಗಳಿಂದ ಅವ್ರ ಪಿಜ್ಜಾ ಕಿತ್ಕೊಳ್ಳಿ ಅಥವಾ ಇನ್ನೇನು ಅವರ ಆಹಾರ ಪದಾರ್ಥ ಕಿತ್ಕೊಳ್ಳಿ, ಅವರೇನು ತಲೆ ಕೆಡಿಸ್ಕೊಳ್ಳಲ್ಲ. ಅವರ ಸ್ವಾತಂತ್ರ್ಯ ಅಂದ್ರೆ ವ್ಯಕ್ತಿಗತ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ. ನೀನು ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಅಲ್ಲಿ ಕೂರ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ನಿನ್ಗಿಲ್ಲಿ ಅಡ್ಮಿಷನ್ ಇಲ್ಲ, ಇಲ್ಲಿ ನಿನ್ಗೆ ನಿಷೇಧ, ಈ ರೀತಿ ಮಾಡಿದ್ರೆ ಅವ್ರಿಗನ್ಸುತ್ತೆ ಅವರ ಇಂಡಿವಿಜುವಲ್ ಫ್ರೀಡಮ್, ನ್ಯಾಷನಲ್ ಫ್ರೀಡಮ್ ಅಲ್ಲ, ಇಂಡಿವಿಜುವಲ್ ಫ್ರೀಡಮ್ಗೆ ಧಕ್ಕೆ ಬಂದ್ರೆ ಫ್ರೆಂಚ್ ಜನ ಅಂದ್ರೆ ನಿಮಗೆ ನಾಳೆ ಯಾರು ಫ್ರೆಂಚ್ನವರು ಫ್ರೆಂಡ್ಸ್ ಆದ್ರೆ ಅದು ನೀವು ಏನ್ ಮಾಡಿದ್ರು ಸಹಿಸ್ಕೋಬಹುದು. ಉದಾಹರಣೆಗೆ ಹೇಳ್ತಿರೋದು, ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದ್ರೆ ಅದು ಸಹಿಸ್ಕೊಳ್ಳಲ್ಲ. ಯಾಕೆಂದ್ರೆ ಫ್ರೆಂಚ್ ಕಲ್ಚರ್ನಲ್ಲಿ, ಫ್ರಾನ್ಸಿನ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅವರ ಸ್ವಾತಂತ್ರ್ಯ. ಇನ್ನು ಇಂಗ್ಲೆಂಡಿನ ಜನ ತಗೊಳ್ತಾರೆ, ಇಂಗ್ಲಿಷ್ ಜನ ಭಾರತದಲ್ಲಿ ಒಂದಷ್ಟು ಕಾಲ ಇದ್ರಲ್ಲ, ಬ್ರಿಟಿಷ್ ಜನದ್ದು ಬಹಳ ಮುಖ್ಯವಾಗಿರುವಂತ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅನ್ನುವಂಥ ಒಂದು ವ್ಯಾಲ್ಯೂ ಯಾವುದು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಆದರೂ ಕೂಡ ಅವರು ಟ್ರೇಡ್ ಅಂಡ್ ಕಾಮರ್ಸ್, ವ್ಯಾಪಾರ, ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಏನ್ ಬೇಕಾದ್ರೂ ಕೊಂಡ್ಕೊಳ್ತಾರೆ. ಈಸ್ಟ್ ಇಂಡಿಯಾ ಕಂಪ್ನಿ ಮಾಡ್ಕೊಂಡೆ ಭಾರತಕ್ಕೆ ಬಂದಿದ್ದು, ಏನ್ ಬೇಕಾದ್ರೂ ಮಾಡ್ತಾರೆ. ಕೊನೆಗೆ ಸ್ವಾತಂತ್ರ್ಯವನ್ನೇ ಮಾರಿ ಭಾರತವನ್ನು 2 ದೇಶ ಮಾಡೋದು. ಒಂದು ಕೃತಕವಾಗಿರೋ, ಇನ್ನೊಂದು 7-8 ವರ್ಷದಲ್ಲಿ ನಾಶವಾಗುವ ಪಾಕಿಸ್ತಾನ ಅನ್ನೋ ದೇಶವನ್ನ ಅವ್ರು ಸೃಷ್ಟಿ ಮಾಡಿದ್ರು. ಮತ್ತೆ ಹೇಳ್ತಾನೆ, ಇನ್ನೊಂದು 8 ವರ್ಷದಲ್ಲಿ ಪಾಕಿಸ್ತಾನ ಸರ್ವನಾಶ ಆಗುತ್ತೆ. ಆಗ್ಬೇಕು, ಯಾಕಂದ್ರೆ ಹುಟ್ಟಿದ್ದೇ ಕೃತಕವಾಗಿರೋ. ಇವರು ಈ ಒಂದು ವ್ಯಾಪಾರ ಮಾಡ್ತಾರೆ. ಬ್ರಿಟಿಷ್ನವರ ನೇಚರು ಟ್ರೇಡ್. ನೀವು ಅವರ ವ್ಯಾಪಾರದಲ್ಲಿ ನೀವು ಅವ್ರು ಎಷ್ಟು ಬೇಕಾದ್ರೂ, ಅವ್ರು ಹೇಳ್ತಾರೆ ವಿವೇಕಾನಂದರು, ಎಷ್ಟು ಬೇಕಾದ್ರೂ ಟ್ಯಾಕ್ಸ್ ಹಾಕಿ, ಬ್ರಿಟಿಷ್ನವ್ರಿಗೆ ಟ್ಯಾಕ್ಸ್ ಕೊಡ್ತಾರೆ. ರೋಡ್ ಟ್ಯಾಕ್ಸ್ ಹಾಕಿ, ವಾಟರ್ ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಹಾಕಿ ವಾಪಸ್ ಕೇಳ್ತಾರೆ. ಟ್ಯಾಕ್ಸ್ ತಗೊಳ್ತಿದ್ದೀರಲ್ಲ, ನಮ್ಗೆ ಏನು ಕೊಡ್ತೀರಾ? ವ್ಯಾಪಾರದ ಬುದ್ಧಿ ಬ್ರಿಟಿಷ್ನವ್ರಿಗೆ. ನೀವು ಏನ್ ಬೇಕಾದ್ರೂ ಹಾಕು, ಎಷ್ಟು ಬೇಕಾದ್ರೂ ಹಾಕು, ನನ್ಗೇನು ಅಂದ್ರೆ ಲೇನಾದೇನ, ಕೊಡೋದು ತಗೊಳ್ಳೋದು, ಇದು ಅವ್ರದ್ದು ವ್ಯಾಪಾರದ ಬುದ್ಧಿ. ಭಾರತೀಯರಿಗೆ ನೀವು ಅವ್ರ ವ್ಯಾಪಾರ ಹಾಳು ಮಾಡಿ ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ, ಹಿಂದೆ ಔರಂಗಜೇಬನ ಕಾಲದಲ್ಲಿ ಆಗಿತ್ತಲ್ಲ, ಹಿಂದೂಗಳೆಲ್ಲ ಜಿಜಿಯಾ ಟ್ಯಾಕ್ಸ್ ಕೊಡಬೇಕು ಅಥವಾ ದೇವಾಲಯಗಳಿಗೆ ಪ್ರಾರ್ಥನೆ ಸಲ್ಲಿಸೋದಕ್ಕೆ ನಿಷೇಧ, ಈ ಥರದ್ದೆಲ್ಲ ಮಾಡಿದಾಗ ಜನ ಸುಮ್ಮನಿದ್ರು. ಯಾವಾಗ ಅವರ ದೇವಸ್ಥಾನಗಳ ಬಗ್ಗೆ, ನನ್ನ ಭಾರತದ ಬಗ್ಗೆ ಹೇಳ್ತಾರೆ, ಇದು ವಿವೇಕಾನಂದರು ಮಾತು. ಭಾರತೀಯರು ಯಾವ ವಿಷಯದಲ್ಲಿ ಬೇಕಾದರೂ ಕಾಂಪ್ರಮೈಸ್ ಆಗ್ತಾರೆ. ಧರ್ಮ, ಅವರ ಅಧ್ಯಾತ್ಮ ಮತ್ತು ಧರ್ಮದ ವಿಷಯಕ್ಕೆ ಯಾರಾದರೂ ತಲೆ ಹಾಕಿದ್ರೆ, ಕೈ ಹಾಕಿದ್ರೆ ಅವ್ರು ಬಿಡೋದಿಲ್ಲ. ಇತ್ತೀಚೆಗೆ ನಡೆದಂತಹ ರಾಮಜನ್ಮಭೂಮಿಯ ಹೋರಾಟನೇ ಅದಕ್ಕೆ ಸಾಕ್ಷಿ. ಯಾಕೆಂದ್ರೆ ಅವರು ಹೇಳುವಂತೆ ಇಲ್ಲಿಯ ಮೂಲ ನೇಚರೇ ಧರ್ಮ. ಜನಗಳಿಗೆ ದೇವರು, ವಿಗ್ರಹಗಳು, ಆರಾಧನೆ, ಭಜನೆ, ಜಪ ತಪ, ಹೋಮ ಹವನಗಳು, ಅಥವಾ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡುವಂಥ ಬೇರೆ ಬೇರೆ ನಾಗಮಂಡಲ ಅಥವಾ ಬೇರೆ ರೀತಿಯ ಒಂದು ಆಚರಣೆಗಳು, ಆರಾಧನೆಗಳು, ಇದಕ್ಕೆ ತೊಂದರೆ ಮಾಡಬಾರ್ದು. ಅಂದ್ರೆ ಇವತ್ತಿನ ಕಾಲದಲ್ಲಿ ಲಕ್ಷ್ಮೀಶ್ವರೇ, ಭಾರತಕ್ಕೆ ಇರುವಂತ ಸವಾಲು ಏನು ವಿವೇಕಾನಂದರ ವಿಚಾರ ಅನುಷ್ಠಾನ ಮಾಡಕ್ಕೆ ಅಂದ್ರೆ ಧರ್ಮ ವಿರೋಧಿಯಾಗಿರುವ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡೋದು. ನಾನು ಹೇಳ್ತೀನಪ್ಪ, ಈಗ ನಾನು ಇಂಡಿವಿಜುವಲ್ ಆಗಿ ಯಾವ ಕಾಲೇಜಲ್ಲೂ ಇಲ್ಲ, ಯಾವ ಸ್ಕೂಲಲ್ಲೂ ಇಲ್ಲ, ಇದನ್ನ ಮಾಡಿದ್ರೆ ಇವತ್ತು ಸ್ವಾತಂತ್ರ್ಯ ಹೋರಾಟ. ಯಾಕೆ ಅಂದ್ರೆ ನೀವು ಇವತ್ತು ಮಸೀದಿಗೆ ಹೋದ್ರೆ ಅದು ಪ್ರವೇಶ ಮಾಡಿ ಅಲ್ಲಿ ದುಡ್ಡು ಹಾಕಿದ್ರೆ, ನೀವು ಚಂದ ಹಣ ಹಾಕಿದ್ರೆ ಅದು ಗೌರ್ಮೆಂಟ್ಗೆ ಹೋಗಲ್ಲ. ನೀವೊಂದು ಚರ್ಚ್, ಅದು ಕ್ಯಾಥಲಿಕ್ ಆಗಲಿ ಅಥವಾ
ಪ್ರಾಟೆಸ್ಟೆಂಟ್ ಆಗಲಿ, ಅಲ್ಲಿ ನೀವು ಕಾಣಿಕೆ ಕೊಟ್ಟರೆ 10 ಲಕ್ಷ ರೂಪಾಯಿ ಕೊಟ್ರಿ, 5 ಲಕ್ಷ ಕೊಟ್ರಿ, ಬೇಡ 500 ರೂಪಾಯಿ ಕೊಟ್ರಿ, ನೇರ ಅದು ಚರ್ಚಿಗೆ ಹೋಗುತ್ತೆ. ಹಿಂದೂ ದೇವಸ್ಥಾನಗಳು, ಸಾವಿರ ದೇವಸ್ಥಾನಗಳು, ಕೇಂದ್ರ ಸರ್ಕಾರ ಅದಕ್ಕೆ ಎಷ್ಟು ಸೊಕ್ಕಿದೆ, ರಾಜ್ಯ ಸರ್ಕಾರಗಳಿಗೆ ಎಷ್ಟು ಸೊಕ್ಕಿದೆ, ಇವರ ರಾಜ್ಯಾಂಗಕ್ಕೆ, ಇವರ ಕಾರ್ಯಾಂಗಕ್ಕೆ ಎಷ್ಟು ಸೊಕ್ಕಿದೆ, ಅದನ್ನ ನೋಡ್ಕೊಂಡು ಸುಮ್ಮನೆ ಇರುವ ನ್ಯಾಯಾಂಗ ನಿದ್ದೆ ಮಾಡ್ತಿದ್ಯಾ? ಮೂರಕ್ಕೂ ಪ್ರಶ್ನೆ ಮಾಡ್ತೀನಿ. ತುಂಬಾ ಜನ ನ್ಯಾಯಾಂಗ ಪ್ರಶ್ನೆ ಮಾಡ್ತೀನಿ. ನಾನು ಒಬ್ಬ ಹಿಂದೂ ಪ್ರಶ್ನೆ ಮಾಡ್ತೀನಿ, ವಿವೇಕಾನಂದರ ವಿಚಾರ ಇಟ್ಕೊಂಡು ಪ್ರಶ್ನೆ ಮಾಡ್ತೀನಿ. ಎ ರೋಸಿಂಗ್ ಕಾಲ್ ಟು ದಿ ಹಿಂದೂ ನೇಷನ್ ಅಂದ್ರೆ, ಯಾವ ಕಾನೂನಿನ ಆಧಾರದ ಮೇಲೆ ಈ ದೇಶದ ಜನಗಳನ್ನು ಕೆಣಕಿ ನೀವು ಹಿಂದೂ ದೇವಾಲಯಗಳಿಗೆ ಮಾತ್ರ ಮುಜರಾಯಿ ಡಿಪಾರ್ಟ್ಮೆಂಟ್ ಮಾಡಿದ್ದೀರಾ? ದೇವಸ್ಥಾನಕ್ಕೆ ಹೋದ್ರೆ ಫೋಟೋ ಹೊಡಿಯಂಗಿಲ್ಲ, ಕ್ಯಾಮ್ರಾ ಇಡಬೇಕು, ಹಂಗೆ ಹೋಗ್ಬೇಕು, ಹಿಂಗೆ ಹೋಗಿ. ನಮ್ದ್ರಿ, ನಮ್ಮ ಪೂರ್ವಿಕರು ಕಟ್ಟಿದ್ದು ಇದು. ಕೆಂಗಲ್ ಹನುಮಂತಯ್ಯನವ್ರು ಬಂದ್ಮೇಲೆ ಬೇಲೂರು ಹಳೆಬೀಡು ಕಟ್ಟಲಿಲ್ಲ. ಪ್ರಧಾನಿ ಮೋದಿ ಬಂದ್ಮೇಲೆ ಕಾಶಿ ಅಥವಾ ಪ್ರಧಾನಿ ನೆಹರು ಬಂದ್ಮೇಲೆ ಕಾಶಿ ಅಥವಾ ಮಥುರಾನ್ ಕಟ್ಟಲಿಲ್ಲ. ಇದನ್ನ ಪೂರ್ವಿಕರು ಸಾವಿರ ವರ್ಷಗಳಿಂದ ಕಟ್ಟಿದ್ದಾರೆ. ಸೋಮನಾಥದ ಬಗ್ಗೆ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಎಷ್ಟು ಸರ್ತಿ ಸೋಮನಾಥವು ಬಿತ್ತೋ ಅಷ್ಟು ಸರ್ತಿ ಮತ್ತೆ ಸೋಮನಾಥವನ್ನು ಎತ್ತಿ ನಿಲ್ಲಿಸುವ ಕೆಲಸ ಆಯಿತು. ಮತ್ತೆ ಸೋಮನಾಥದ ಒಂದು ದೊಡ್ಡ ಘಟನೆ ಇವಾಗ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಲ್ವಾ? ಎಷ್ಟು ಸರ್ತಿ ಅವ್ರು ಬೀಳ್ಸಿದ್ರು, ಜನ ಅದನ್ನು ಎದ್ದು ನಿಲ್ಲಿಸಿದ್ರು. ವ್ಯಾಪಾರ ವಹಿವಾಟು ನಿಧಾನಕ್ಕೆ ಮತ್ತೆ ಕಟ್ಕೊಂಡ್ರಾಯ್ತು, ಮತ್ತೊಂದು ವಿಷಯಕ್ಕೆ ಮತ್ತೆ ಗಮನ ಕೊಟ್ರಾಯ್ತು. ಆದರೆ ನಮ್ಮ ದೇವತೆಗಳು, ನಮ್ಮ ಆರಾಧನೆ, ನಮ್ಮ ಧರ್ಮ ಅದು ನಿಂತಿರೋದು ನಮ್ಮ ಅಧ್ಯಾತ್ಮದ ಮೇಲೆ. ಅದಕ್ಕೆ ಸಿಂಬಲ್ ಆಗಿ, ಸಂಕೇತವಾಗಿ ನಮ್ಮ ದೇವಾಲಯಗಳು ಅಥವಾ ಅಧ್ಯಾತ್ಮ ಕೇಂದ್ರಗಳಿವೆ ಅನ್ನುವುದನ್ನ ಜನ ಮರೀಲಿಲ್ಲ. ಅಂದ್ರೆ ವಿವೇಕಾನಂದರ ವಿಚಾರವನ್ನು ಯಾರಾದ್ರೂ ಈ ಯೂತ್ ಡೇ, ನ್ಯಾಷನಲ್ ಯೂತ್ ಡೇ ಅಂತ ಯಾರು ಎಲ್ಲೆಲ್ಲಿ ಮಾಡ್ತಾರೋ ಅವರು ನಿಜವಾಗ್ಲೂ ವಿವೇಕಾನಂದರ ವಿಚಾರವನ್ನ ಆಚರಣೆ ತರೋದಾದ್ರೆ ಮಾಡಬೇಕಾಗಿರೋದು ಹಿಂದೂ ದೇವಾಲಯಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡುವುದು. ಹಿಂದೂ ಟೆಂಪಲ್ ಶುಡ್ ಬಿ ಲಿಬರೇಟೆಡ್. ಇಲ್ಲ ಅಂತ ಹೇಳಿದ್ರೆ ಇದು ಹಿಂದೂ ದೇಶ ಹೆಂಗಾಗತ್ತೆ? ನಾವು ನಮ್ಮ ಆಚರಣೆ ಮಾಡೋದಕ್ಕೆ ನಾವು ಏನೋ ದುಡ್ಡು ಕಟ್ಟಿದ್ರೆ ಅದು ಅವ್ರ ಹಜ್ ಯಾತ್ರೆಗೆ ಹೋಗುತ್ತೆ. ನೀವು ಕೊಡಿ, ಗೌರ್ಮೆಂಟಿಂದ ಕೊಡಿ, ನೋಡೋಣಂತೆ. ಇವ್ರ ದುಡ್ಡು ಏನಕ್ಕೆ ಕೊಡಬೇಕು? ಮತ್ತು ಅಲ್ಲಿರುವ ಪುರೋಹಿತರನ್ನು ಎಷ್ಟು ಅಜ್ಞಾನದಲ್ಲಿ ಇಟ್ಟರು ಅಂದ್ರೆ, ಇದನ್ನ ಪುಷ್ಪೇಂದ್ರ ಕುಲಶ್ರೇಷ್ಠ ಹೇಳ್ತಾರೆ. ಅಂದ್ರೆ ಈಗ ಸರ್ಕಾರವನ್ನು ಟೀಕೆ ಮಾಡ್ತಿಲ್ಲ, ಅದು ಏಕಮುಖ ಆಗುತ್ತೆ. ಅಲ್ಲಿರುವಂತ ಪುರೋಹಿತರು ಯಾವ ದಬಾವ್ ಅಂತಾರೆ ಹಿಂದಿನಲ್ಲಿ, ಯಾವ ಒತ್ತಡಕ್ಕೆ ಸಿಗಾಕೊಂಡು, ಅಯ್ಯ ನೀನು ಇದಕ್ಕೆ ಹಾಕ್ಬೇಡ, ನೀನು ಬೇರೆ ರೀತಿ ವಿನಿಯೋಗ ಮಾಡಿ ದೇವಸ್ಥಾನದ ಉದ್ಧಾರ ಮಾಡು, ಈ ಹುಂಡಿಗೆ ಹಾಕ್ಬೇಡ. ಹುಂಡಿಗೆ ಹಾಕಿದ್ರೆ ಅದು ಭಾರತವನ್ನು ಪ್ರೀತಿಸ್ಬೋದು ಅಥವಾ ಪ್ರೀತಿಸದೇ ಇರ್ಬೋದು, ಅಂಥವ್ರ ವಿಚಾರಗಳಿಗೂ ಅದು ಫಂಡಿಂಗ್ ಆಗುತ್ತೆ. ಹಿಂದೂ ಟೆಂಪಲ್ಸ್ ಹ್ಯಾವ್ ಬಿಕಮ್ ಎ ಫಂಡಿಂಗ್ ಏಜೆನ್ಸಿ ಫಾರ್ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್. ಇದು ವಿಷಯ, ಸವಾಲು. ಇದನ್ನ ಎದುರಿಸುವಂತ ಯಾವ ಗಂಡು ಮಗ ಇದ್ದಾನೆ ರಾಜಕಾರಣಿ ನಮ್ಮ ದೇಶದಲ್ಲಿ ಇವತ್ತು, ಕೇಂದ್ರದಿಂದ ಹಿಡಿದು ರಾಜ್ಯದ ತನಕ ಎದ್ದು ಬರಲಿ, ಸಭೆಯಿಂದ ಎದ್ದು ಬರಲಿ, ವಿಧಾನಸೌಧದಿಂದ ಮಾತಾಡೋಣ ಅವ್ರ ಜೊತೆ. ನೋಡಪ್ಪ, ಈ ವಿವೇಕಾನಂದರ ವಿಚಾರ ಹೀಗಿದೆ, ರಾಮಕೃಷ್ಣಾಶ್ರಮದ ಪುಸ್ತಕದಲ್ಲೇ ಇದೆ ಈ ಮಾತು, ಇದಕ್ಕೆ ನೀನೇನು ಉತ್ತರ ಕೊಡ್ತೀಯ? ನಮ್ಮ ಒಂದೊಂದು ಊರಿನಲ್ಲಿ ಮುಳುಗಿ ಹೋಗಿರುವ, ನಶಿಸಿ ಹೋಗಿರುವ ಹಿಂದೂ ಆಚರಣೆಗಳನ್ನ ವಾಪಸ್ ಎತ್ತಿ ನಿಲ್ಲಿಸೋದಿದೆ ಅಲ್ಲ, ಅದು ವಿವೇಕಾನಂದರ ವಿಚಾರದ ಅನುಷ್ಠಾನ. ಒಂದೇ ಮಾತ್ರ 150ನೇ ವರ್ಷ, ಒಂದೇ ಮಾತ್ರ ತುಂಡಾಯ್ತು, ಗಾಂಧೀಜಿ ಇದ್ರು, ಶೌಕತ್ ಅಲಿ ಇದ್ರು, ನೆಹರು ಸರ್ಕಾರ, ಆಯ್ತಪ್ಪ, ಕತೆ ಮುಗಿತಲ್ಲ. ಕತೆ 75 ವರ್ಷದ ಗೋಳ್ ಮುಗೀತು. ಈಗ ಭಾರತೀಯತೆಯನ್ನು ಪ್ರತಿನಿಧಿಸೋರು ಆಡಳಿತ ಮಾಡ್ತಾ ಇದ್ರೆ ಅವರಿಗೆ ನನ್ನ ಸವಾಲು ಏನು ಅಂದ್ರೆ, ವಿವೇಕಾನಂದ ಜಯಂತಿ ಸಂದರ್ಭದಲ್ಲಿ ಒಂದೇ ಮಾತರನ್ನ ಪಾರ್ಲಿಮೆಂಟ್ ಅಲ್ಲಿ ಪ್ರತಿದಿನ ಪೂರ್ತಿ ಹಾಡಿಸಿ, ಪೂರ್ತಿ ಒಂದೇ ಮಾತರನ್ನ ಹಾಡಿಸಿ, ಅರ್ಧಂಬರ್ಧ ಎಣಿಸೋದಲ್ಲ. ಅವ್ರು ಹಾಡೋದು ಮಾಡಿದ್ರು, ಯಾರೋ ಲಾರ್ಡ್ ಕರ್ಸನ್ ಮಾಡಿದ್ನೋ ಅಥವಾ ಲಾರ್ಡ್ ನೆಹರು ಮಾಡಿದ್ರು, ಅದು ಬೇಡ ನಮ್ಗೀಗ. ಈಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂದ್ರೆ ಒಂದೇ ಮಾತರನ್ನ ಸಂಪೂರ್ಣ ಹಾಡಿಸಿ. ಹೇಗೆ ನಾವು ಜನಗಣಮನವನ್ನು ಹಾಡ್ತೀವಿ ಹಾಗೆ ಒಂದೇ ಮಾತರನ್ನ ಸಂಪೂರ್ಣವಾಗಿ ಹಾಡಿಸೋದೇನೆ ಇದಕ್ಕೆ ವಿವೇಕಾನಂದರ ವಿಚಾರದ ಅನುಷ್ಠಾನ. ಯಾಕೆ? ಅವರು ದುರ್ಗಿಯ ಉಪಾಸಕರು, ಕಾಳಿ ಮಾತೆಯ ಉಪಾಸಕರು. ಅವರಿಗೆ ನಾವು ಕೊಡ್ಬೋದಾಗಿರೋ ಒಂದು ನಿಜವಾದ ಟ್ರಿಬ್ಯೂಟ್ ಅಂತ ಹೇಳಿದ್ರೆ ವಿವೇಕಾನಂದರ ವಿಚಾರದ ಅನುಷ್ಠಾನಕ್ಕೆ ಒಂದು ಹಿಂದೂ ದೇವಾಲಯಗಳು ಸರ್ಕಾರದಿಂದ ಮುಕ್ತಿ ಹೊಂದಬೇಕು. ಪಾಯಿಂಟ್ ನಂಬರ್ 1 ಆಗಲೇ ಬೇಕಿದು. ಇದನ್ನು ಯಾರು ಬಂದರೂ ಹಿಂದೂ ಸಮಾಜ ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು ಮಾಡುತ್ತೆ.
ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ನವಭಾರತದ ಲೀಲೆ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಕುವೆಂಪು ಹೇಳ್ತಾರೆ. ಕುವೆಂಪು ಅವರಿಗೆ ಆರಾಧ್ಯ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳಿದ್ರೆ ಒಂದು ಶ್ರೀ ರಾಮಕೃಷ್ಣ ಪರಮಹಂಸರು, ಇನ್ನೊಂದು ಸ್ವಾಮಿ ವಿವೇಕಾನಂದರು. ನಾನು ಕುವೆಂಪು ವಿಚಾರ ಇಟ್ಕೊಂಡು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಇದು ಒಂದೇ ಮಾತ್ರ ನಮಗೆ ಸಂಬಂಧಪಟ್ಟ. ನಮ್ಮ ದೇಶದ ಭಜನೆಗಳನ್ನ, ಹಾಡುಗಳನ್ನ, ಭಜನೆಗಳನ್ನ ತಿರುಚಲಾಯಿತು ಸ್ವಾತಂತ್ರ್ಯ ಹೋರಾಟದ ಸಮಯ. ನಾನು ನಿಲ್ಲಿಸ್ತೀನಿ. ರಘುಪತಿ ರಾಘವ ರಾಜಾರಾಮ್, ಪತೀತ ಪಾವನ ಸೀತಾರಾಮ್, ಮಂಗಲ ವಿಗ್ರಹ ಮೇಘಶ್ಯಾ, ಇದು ಇರೋದು ಹಾಡು. ಗಂಗಾ ತುಳಸಿ ಸಾಲಿಗ್ರಾಮ್, ಇದು ಒರಿಜಿನಲ್ ಹಾಡು. ಇದನ್ನ ಹೇಳಿಸ್ತೀನಿ ಇನ್ಮೇಲೆ, ವಿಡಿಯೋ ಮಾಡಿ ಸಾವಿರಾರು ಜನ ಹೇಳುವಂತೆ ಮಾಡ್ಬೇಕು. ನಾವು ಇದನ್ನ ಭಜನೆಯನ್ನು ನಾಶ ಮಾಡಿದ್ರು. ವಿವೇಕಾನಂದರ ವಿಚಾರದ ಅನುಷ್ಠಾನ ಅಂದ್ರೆ ಭಾರತೀಯತೆಯ ಅನುಷ್ಠಾನ. ಆ ಭಾರತೀಯತೆ ಅನ್ನೋದು ಹಿಂದೂ ವಿಚಾರ ಅಂದ್ರೆ ಇನ್ಯಾವುದೂ ಇರಕ್ಕೆ ಸಾಧ್ಯನೇ ಇಲ್ಲ ಭಾರತದ ಮಟ್ಟಿಗೆ. ಯಾಕೆ ಅಂದ್ರೆ ಅವ್ರು ಹೇಳ್ತಾ ಇರೋದು, ಅವಾಗಲೇ ನಮ್ಮ ಸ್ವಾಮೀಜಿ ಹೇಳಿದ್ರಲ್ಲ, ಒಂದು ವಿಶ್ವದ ಮಟ್ಟದಲ್ಲಿ ಅಪ್ಲೈ ಮಾಡಬಹುದಾಗಿರೋ ಒಂದು ಸಬ್ಲೈಮ್ ನ್ಯಾಷನಾಲಿಟಿ ಅಂತ ಹೇಳಿದ್ರು ವೀರೇಶಾನಂದರು ಮಾತಾಡ್ತಾ. ಆ ಸಬ್ಲೈಮ್ ನ್ಯಾಷನಾಲಿಟಿಯ ಉದಾಹರಣೆಗಳಾಗಿ ನಿಮಗೆ ಒಂದು ರಾಮನ ಭಜನೆ ಕಾಣಿಸುತ್ತೆ, ಒಂದು ಒಂದೇ ಮಾತರಂ ಕಾಣಿಸುತ್ತೆ, ಮತ್ತು ಒಂದು 10,000ಕ್ಕಿಂತ ಅಥವಾ ಸಾವಿರಾರು ಹಿಂದೂ ದೇವಾಲಯಗಳ ಒಂದು ಮುಕ್ತಿ ಕಾಣಿಸುತ್ತೆ. ಹೀಗಾಗಿ ಸಾಂಸ್ಕೃತಿಕವಾಗಿ ಭಾರತ ಪುನರುತ್ಥಾನವಾಗಬೇಕಾದ್ರೆ, ಭಾರತೀಯ ವಿಚಾರ ಇಲ್ಲಿ ಬರಬೇಕಾದ್ರೆ, ಲೋಕಮಾನ್ಯ ತಿಲಕರ ಕಾಲದಲ್ಲಿ ಅಥವಾ ಬಂಕಿಂ ಚಂದ್ರರ ಕಾಲದಲ್ಲಿ, ವಿವೇಕಾನಂದರ ಕಾಲದಲ್ಲಿ ಯಾವ ವಿಚಾರಗಳು ಸಮಾಜದ ಮುಖ್ಯವಾಹಿನಿಯಲ್ಲಿತ್ತು, ಕಾಲಕ್ರಮೇಣ ಕೇಸರಿ ಬಣ್ಣದ ಬಟ್ಟೆ ಹಾಕುವ ವಿವೇಕಾನಂದರನ್ನೇ ಬಹಳ ಸೆಕ್ಯುಲರ್ ವಿವೇಕಾನಂದ ಅನ್ನುವ ರೀತಿಯಲ್ಲಿ ಮಾಡಿದ್ರು, ಅದು ಕಡಿಮೆ ಆಗಬೇಕಾಗುತ್ತೆ. ಕೊನೆಯದು ವಿವೇಕಾನಂದರು ಹೇಳೋದೇನು ಅಂದ್ರೆ, ಯಾವತ್ತೂ ನೀವು ನಿಮ್ಮ ವೇದಗಳನ್ನು ಆಧಾರವಾಗಿ ಇಟ್ಕೊಳ್ಳಿ. ಹೇಗೆ ಕಟ್ಟಬೇಕು ಈ ಸಮಾಜವನ್ನು, ಮತ್ತೆ ಇವತ್ತಿರುವಂಥ ಅನುಷ್ಠಾನಕ್ಕೆ ಸಾಧ್ಯತೆ ಏನು, ವೇದಗಳು ಉಪನಿಷತ್ ಸಮೇತ ಇದು ನಮಗೆ ಆಧಾರ. ನೀವು ನಾಳೆ ಒಂದು ಪಾಲಿಸಿ ಮಾಡಿ, ಶಿಕ್ಷಣದ ಪಾಲಿಸಿ ಮಾಡಿ, ಕಾನೂನಿನ ಪಾಲಿಸಿ ಮಾಡಿ, ವಾಟರ್ ಪಾಲಿಸಿ ಮಾಡಿ, ಅಟಾಮಿಕ್ ರಿಸರ್ಚ್ ಮಾಡಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆ ಕಮಿಟಿನಲ್ಲಿ ವೇದಗಳು ಉಪನಿಷತ್ತುಗಳು ಗೊತ್ತಿರುವಂಥ ಸಮಾಜದ ಯಾವುದೇ ವರ್ಗದಿಂದ ಬಂದಿರಲಿ, ಆದರೆ ವೇದ ಉಪನಿಷತ್ತುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿರ್ಬೇಕು, ಸರಿಯಾದ ರೀತಿಯ ಅಭ್ಯಾಸ ಮಾಡಬೇಕು. ಅವರು ಆ ಕಮಿಟಿಯಲ್ಲಿದ್ದರೆ ಅದು ಭಾರತೀಯವಾಗುತ್ತೆ. ಇದನ್ನೇ ಅವರು ಅನುಷ್ಠಾನ ವೇದಾಂತ ಅಂತ ಕರೀತಾರೆ ವಿವೇಕಾನಂದ. ಅನುಷ್ಠಾನ ವೇದಾಂತವನ್ನು ಮಾಡಬೇಕಾದ್ರೆ ನಾವು ವೇದಗಳನ್ನು ಕೈ ಬಿಡಬಾರ್ದು. ಯಾತಕ್ಕೆ ಅಂತ 1-2 ಸಾಲಿನ ಘಟನೆ ಹೇಳಿ ಮುಗಿಸ್ತೀನಿ. ಅವರ ಕೊನೆಯ ದಿನ ಹಿಮಾಲಯದ ತಪ್ಪಲಿನಲ್ಲಿ ಒಂದು ಆಶ್ರಮದಲ್ಲಿದ್ದಾಗ ಸಂಜೆ ವಾಯುವಿಹಾರಕ್ಕೆ, ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ವಿವೇಕಾನಂದ ಪುಸ್ತಕದಲ್ಲಿ, ವಾಯುವಿಹಾರಕ್ಕೆ ಒಬ್ಬ ಶಿಷ್ಯನ ಕರ್ಕೊಂಡು ಹೋಗ್ತಾರೆ ವಿವೇಕಾನಂದರು. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ, ನಾವು ಮಾಡ್ಬೇಕಾದ ಕೆಲಸ ಮಾಡಿದೀವಿ ಒಂದಷ್ಟು, ಆದರೆ ಇನ್ನೊಂದು ಕೆಲಸ ಇದೆ. ವೇದಗಳನ್ನು ಅಭ್ಯಾಸ ಮಾಡೋಕ್ಕೆ ಒಂದು ಗುರುಕುಲ ಕಟ್ಟಬೇಕು. ವೇದಗಳನ್ನು ಅಭ್ಯಾಸ, ಉಪನಿಷತ್ತು ಹೇಳ್ತಿಲ್ಲ ಅವರು, ಉಪನಿಷತ್ತು ವೇದದ್ದೇ ಭಾಗ. ವೇದಗಳ ಸ್ಟಡಿ ಎಲ್ಲಿ ದಯಾನಂದರು ಬಿಟ್ಟರು ಅಥವಾ ಇನ್ನಷ್ಟು ಅದು ಚೆನ್ನಾಗಿ ಆಗಬೇಕು, ಚುರುಕಾಗಿ ಆಗಬೇಕು. ಮತ್ತು ಸಮಾಜದಲ್ಲಿ ಎಲ್ರಿಗೂ ಬೇಕು ಅವರು ವೇದಗಳು, ಪ್ರತಿಯೊಬ್ಬರಿಗೂ ಬೇಕು. ಮಹಿಳೆಯರಿಗೆ, ಸ್ತ್ರೀಯರಿಗೆ, ಪುರುಷರಿಗೆ, ಮಹಿಳೆಯರು ಅಂದರೆ ಸ್ತ್ರೀಯರೇ, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮತ್ತು ಸಮಾಜದ ಎಲ್ಲ ಜಾತಿ ವರ್ಗಗಳಿಗೆ ವೇದಗಳನ್ನು ನಾವು ಕಲ್ಪಿಸಬೇಕು. ಆ ಕೆಲಸ ಆಗಬೇಕು. ಅದು ನನ್ನ ಮುಂದಿನ ಕನಸು ಅಂತ ವಿವೇಕಾನಂದರು ತಮ್ಮ ಕೊನೆಯ ಕನಸು ಹೇಳ್ತಾರೆ. ಹಾಗಾಗಿ ವಿವೇಕಾನಂದರ ವಿಚಾರಗಳನ್ನು ಅನುಸರಿಸಲು ಇರುವ ಸವಾಲು ಅಂದರೆ ಸೆಕ್ಯುಲರಿಸಂ ಮತ್ತು ಡೀಪ್ ಫೇಕ್ ಅನ್ನುವ 2 ಮಾಯಾ ಜಿಂಕೆಗಳು ನಮ್ಮ ಮುಂದೆ ಇದೆ. ಅದನ್ನು ನಾವು ಜ್ಞಾನದಿಂದ, ವಿವೇಕಾನಂದರ ಲಿಟ್ರೇಚರ್ನ ಆಳವಾದ ಅಧ್ಯಯನದಿಂದ, ಕನ್ನಡ ಪುಸ್ತಕ ಆಗಲಿ, ಇಂಗ್ಲಿಷ್ ಪುಸ್ತಕ ಆಗಲಿ, ಅದನ್ನು ನಾವು ಆತ್ಮಸಾತ್ ಮಾಡ್ಕೋಬೇಕು. ನಾವು ಅದನ್ನು ನಮ್ಮ ಯಾವುದೇ ಶಿಕ್ಷಣದ ಕ್ಷೇತ್ರದಲ್ಲಾಗಲಿ ಅಥವಾ ದೇವಾಲಯದ ಕ್ಷೇತ್ರದಲ್ಲಾಗಲಿ, ಪಾರ್ಲಿಮೆಂಟಿನ ಕ್ಷೇತ್ರದಲ್ಲಾಗಲಿ ಅದನ್ನು ಅನುಷ್ಠಾನಕ್ಕೆ ತಗೊಂಡು ಬರಬೇಕು. ಇಲ್ಲ ಅಂದರೆ ವಿ ವಿಲ್ ಟಾಕ್ ಓನ್ಲಿ ಅಬೌಟ್ ದಿ ಗ್ಲೋರಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ, ಹಿಂದೂಗಳ ಧ್ವಜವ ಹಿಡಿದಿರ್ತಿ ನಿಲ್ಲೋ ಮಗು, ಇದೆಯ ಹೃದಯ ದ್ರಾವ ಬೇಡ ನಿನಗೆ. ಈಗ ನಮಗೆ ತಳಮಳ ಬೇಕಲ್ವಾ? ವಿವೇಕಾನಂದರಿಗೂ ಒಂದು ತಳಮಳ ಇತ್ತು, ಒಂದು ತಡಪಣ ಅಂತಿತ್ತು ಒಳಗಡೆ. ಅವ್ರಿಗೆ ಸಾಗರ ಪ್ರಾಣ ತಳಮಳದ ಅಂತಾರೆ ಸಾವರ್ಕರ್. ಆ ಥರದ ಒಂದು ತಳಮಳ ಇತ್ತು ಅವ್ರಿಗೆ. ಆ ತಳಮಳ ಶಿಕ್ಷಣ ತಜ್ಞರಿಗೆ, ಸಮಾಜದ ಮುಖಂಡರಿಗೆ, ರಾಜಕಾರಣಿಗಳಿಗೆ, ದೇವಾಲಯಗಳಲ್ಲಿ ಅಥವಾ ಧರ್ಮದ ಕ್ಷೇತ್ರಗಳಲ್ಲಿ ಇರುವವರಿಗೆ ತಳಮಳ ಬಂದಾಗ ಮಾತ್ರವೇ ನಮಗೆ ಈ ವಿಚಾರಗಳು ಅರ್ಥವಾಗುತ್ತೆ. ಹಾಗಾಗಿ
ವಿವೇಕಾನಂದರನ್ನ ಅಧ್ಯಯನ ಮಾಡಿದ್ರೆ ಭಾರತ ನಿನಗೆ ಅರ್ಥ ಆಗತ್ತೆ ಅಂತ ಅವರು ರೋಮೇರೋಲ್ ಆಗಿ ಏನು ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ರು. ಸರಿ, ಅರ್ಥ ಆದ್ಮೇಲೆ ಏನ್ ಮಾಡೋದು? ಅರ್ಥ ಆದ್ಮೇಲೆ ವಿವೇಕಾನಂದರು ಹೇಗೆ ಭಾರತದ ಫ್ರೀಡಮ್ ಫೈಟರ್ ಆಗಿದ್ರು, ಭಾರತೀಯತೆಗೋಸ್ಕರ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು, ಕೇವಲ ರಾಜಕೀಯ ದಾಸ್ಯಕ್ಕೋಸ್ಕರ ಅಲ್ಲ. ಗಲಗಲಿಯವರು ಮತ್ತು ಬೇರೆ ಇತಿಹಾಸಕಾರರು ಬರೀತಾರೆ, ಮತ್ತೆ ಮತ್ತೆ ಅವರು ರಾಜ ಮಹಾರಾಜರು ಅರಮನೆಗಳಲ್ಲಿ ಯಾಕೆ ಉಳ್ಕೊಳ್ತಿದ್ರು ಅಂದ್ರೆ ಅಲ್ಲಿ ಭಕ್ಷ್ಯಭೋಜ್ಯಗಳನ್ನು ಊಟ ಮಾಡಕ್ಕಲ್ಲ. 1857ರಲ್ಲಿ ಝಾನ್ಸಿ ರಾಣಿ ನಾನಾ ಸಾಹೇಬ್ ತಾತ್ಯಾ ಟೋಪೆ ಏನೊಂದು ಹೋರಾಟ ಶುರು ಮಾಡಿದ್ರು, ಆ ಹೋರಾಟ ಯಶಸ್ವಿ ಆಗ್ಲಿಲ್ಲ. ಈ ರಾಜರೆಲ್ಲ ಸತ್ತು ಮಲಗಿದ್ದಾರೆ. ಸುಮ್ಮನೆ ಅವರು ಮದ್ಯಪಾನ ಮಾಡಿಕೊಂಡು ಅಥವಾ ಬೇಟೆ ಮಾಡಿಕೊಂಡು ಮೃಗೀಯ ವಿನೋದ ಅಂತಾರೆ, ಅದನ್ನು ಮಾಡ್ಕೊಂಡಿದ್ದಾರೆ. ಇವರಲ್ಲಿ ಏನಾದ್ರೂ ಒಂದಷ್ಟು ಶಕ್ತಿ ಸಂಚಾರ ಆಗತ್ತಾ, ಇವರಲ್ಲಿ ಏನಾದ್ರು ಒಂದಷ್ಟು ಕ್ಷಾತ್ರ ತೇಜಸ್ಸನ್ನು ತುಂಬಕ್ಕೆ ಸಾಧ್ಯನಾ ಅಂತ ಇನ್ನೊಂದು 1857 ಮಾಡಕ್ಕೆ ಸಾಧ್ಯತೆಯನ್ನ ಹುಡುಕುವುದಕ್ಕೆ ಅವರು ರಾಜ ಮಹಾರಾಜರ ಮಹಲ್ಗಳಲ್ಲಿ ತಂತಾ ಇದ್ರು ಅಂತ PM ಗಲಗಲಿ ಅನ್ನುವಂಥ ಸಂಶೋಧಕರು ಹೇಳ್ತಾರೆ. ಅಂದ್ರೆ ಭಾರತವು ತನ್ನ ಸ್ವ ಅನ್ನುವಂಥ ಸ್ವಂತಿಕೆಯನ್ನು ಪಡ್ಕೊಳ್ಳುವ ಸ್ವಾತಂತ್ರ್ಯ ಹೋರಾಟ ಇನ್ನೂ ಮುಗಿದಿಲ್ಲ. 47ರಲ್ಲಿ ಬಂದಿರುವಂಥದ್ದು ಅಧಿಕಾರ ಹಸ್ತಾಂತರ, ಅದು ಸ್ವಾತಂತ್ರ್ಯ ಅಲ್ಲವೇ ಅಲ್ಲ. ಅದಾಗಿದ್ದಿದ್ರೆ ನೀಲಿ ಬಣ್ಣದ ಬಟ್ಟೆ ವಿವೇಕಾನಂದನ್ನ ಹಾಕುವಂತ ಜುರತ್ ಅಂತಾರೆ ಉರ್ದುನಲ್ಲಿ, ಅಂತ ಒಂದು ಯಾರು ಒಂದು ಧೈರ್ಯವನ್ನ ತೋರಿಸ್ತಾ ಇರಲಿಲ್ಲ. ಅದ್ರ ಹಕೀಕತ್ ಹೇಗಿದೆ ಅಂತ ಹೇಳಿದ್ರೆ ಅಂತ ಒಂದು ಜುರತ್ ಅದನ್ನ ಮಾಡಿದ್ದಾರೆ. ಗುಸ್ತಾಫಿ ಅಂತ ಹೇಳ್ತಾರೆ ಉರ್ದುನಲ್ಲಿ. ಅಂತ ಒಂದು ಗುಸ್ತಾಫಿ ಮಾಡಿದರೆ ಅದು ಹೋಗ್ಬೇಕಾದ್ರೆ ಹಿಂದೂಗಳು ವಿವೇಕಾನಂದರ ವಿಷಯವನ್ನು ತಿಳ್ಕೊಂಡು ಕುರಿಗಳಂತೆ ಇರುವ ಮೇಷರಾಶಿಯ ಭಾರತೀಯರನ್ನು ಸಿಂಹರಾಶಿಯ ಭಾರತೀಯರನ್ನಾಗಿ ಮಾಡಿದವರು ವಿವೇಕಾನಂದರು. ಅಂಥ ವಿವೇಕಾನಂದರ ವಿಚಾರಗಳು ಇಲ್ಲಿ ಬರಲಿ. ಆ ವಿಚಾರಗಳನ್ನ ನೀವು ಇಟ್ಕೊಂಡು ನೀವು ಸೈನ್ಸ್ ಓದ್ತಿರೋ, ಆರ್ಟ್ಸ್ ಓದ್ತಿರೋ, ಕಾಮರ್ಸ್ ಓದ್ತಿರೋ, ಮ್ಯಾನೇಜ್ಮೆಂಟ್ ಓದ್ತಿರೋ, ಯಾವ್ದು ಬೇಕಾದ್ರೂ ಹೋಗ್ಲಿ, ವಿವೇಕಾನಂದ ಇಚ್ಛಾಜಯಿತು, ವಿವೇಕಾನಂದರ ಇಚ್ಛೆ ಈ ಜಗತ್ತಿನಲ್ಲಿ ಪಾಲನೆಗೆ ಬಂದ್ರೆ ಅದು ನಿಜವಾಗ್ಲೂ ಭಾರತೀಯ ವಿಚಾರಗಳ, ಹಿಂದೂ ವಿಚಾರಗಳ ಅಧ್ಯಾತ್ಮವನ್ನು ಬಿಡದೆ ಭಾರತೀಯ ವಿಚಾರಗಳ ಅನುಷ್ಠಾನ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರಾದ ಡಾಕ್ಟರ್ ಸೋದರ ಲಕ್ಷ್ಮೀ ಶೆಟ್ಟಿ ಅವರಿಗೆ, ಸೋದರಿ ಬಿ ಆರತಿ ಅವರಿಗೆ ವಂದಿಸಿ ನನ್ನ ಮಾತಿಗೆ ಮಂಗಳವನ್ನು ಮಾಡ್ತೀನಿ.